ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆಲ್ರೆಡಿ ನಮ್ಮ ಸಿದ್ದರಾಮ್ ಅಥವಾ H16 ಬೆಳಗಾವಿ ರಾಜ್ಯದ ಬಗ್ಗೆ ಮಾತಾಡ್ತಾ ರಮೇಶ್ ಜಾರಕಿಹೊಳಿ ಅವರು ಏಕಾಂಗಿ ಆಗ್ತಾ ಇದ್ದಾರೆ BJPಯಲ್ಲೇ ಅನ್ನುವಂಥ ಮಾತಾಡಿದ್ದೆ. ಅದಕ್ಕೆ ಸ್ಪಂದನೆ ಆಗುವಂಗೋ ಅಥವಾ ಒಂದು ವಾತಾವರಣ ಏನೋ ಕ್ರಿಯೇಟ್ ಆಗ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ BL ಸಂತೋಷ ಬಂದು ಹೋಗಿದ್ದು, ಜೊತೆಗೆ ಕತ್ತಿಯವ್ರನ್ನ ಒಂದು ಸಭೆಯಲ್ಲಿ ಭೇಟಿಯಾಗಿದ್ದು, ಮಾತಾಡಿದ್ದು, ಸತೀಶರ ಈ ಸ್ಮಶಾನದ ಒಂದು ಹೋರಾಟ ಅದನ್ನು ಖಂಡಿಸಿದ್ದು, ಇವೆಲ್ಲ ಡೆವಲಪ್ಮೆಂಟ್ ಆದಾಗ ನಾವು ಹೇಳಿದ್ದೀವಿ ಇದೇ ಸಂದರ್ಭದಲ್ಲ ಏನಪ್ಪ ಅಂತಂದ್ರೆ ಇಲ್ಲೊಂದು ಹೊಸದು ಚೇಂಜಸ್ ಆಗ್ತಾ ಇದ್ದಾವ ಅನ್ನುವಂಥದ್ದು. ಈ ನಡುವೆ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಯಡಿಯೂರಪ್ಪನವರು BJPಯಲ್ಲಿ ಬಲಿಷ್ಠರಾಗ್ತಾ ಇದ್ದಾರೆ. ವಿಜಯೇಂದ್ರರ ಅಧ್ಯಕ್ಷಗಿರಿಯನ್ನು ಅಲ್ಲಾಡಿಸೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಫಿಕ್ಸ್ ಆಗಲಿರ್ತದೆ. ಇಂಥ ಪ್ರಸಂಗದಲ್ಲೇ ಮುಂದಿನ ದಿನದಲ್ಲಿ ಭವಿಷ್ಯದ ರಮೇಶ್ ಜಾರಕಿಹೊಳಿ ಅವರಿಗೆ BJPಯಲ್ಲಿ ಏನೋ ಶಾರ್ ಅವ್ರ ವಿಶ್ವಾಸಕ್ಕೆ ಇವ್ರಿಗೆ ಕೊಟ್ಟಿದ್ರು. ಹಿಂದೆ ಇವ್ರಿಗೆ ಒಂದು 10-20 ಗೆಲ್ಸ್ಕೊಂಡು ಬರ್ಬೋದು ಅಂತೇಳಿ ಆಗಲಿಲ್ಲ. ಇತಿಹಾಸ ಆಯ್ತದ. ಈಗ 2023 ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಂತರಲ್ಲ ಅವರು ವಿಶೇಷವಾಗಿ ಶಾರ್ ಅವರು ದೂರಿಸೋದು ಕಾಣ್ತದ. ಪಾರ್ಟಿಯಲ್ಲಿ ಏನೋ ಒಂದಿಷ್ಟು ಯತ್ನಾಳರು ಏನೇನೋ ಮಾತಾಡ್ತಾ ಇದ್ರು, ಅದರಲ್ಲೂ ಯಡಿಯೂರಪ್ಪ ವಿರೋಧವಾಗಿ ಮಾತಾಡ್ತಿದ್ರು, ಅದಕ್ಕೆ ಇವರು ಸಪೋರ್ಟಾಗಿ ನಿಂತರು. ಸಪೋಸ್ ಇನ್ನು ಯಡಿಯೂರಪ್ಪನವರಲ್ಲಿ ಪೂರ್ತಿ ಬಲಿಷ್ಠ ಆಗಿ ಅವ್ರ ಮಗ ಬಲಿಷ್ಠ ಆದ್ರೆ ರಮೇಶ್ ಅವರಿಗೆ ಒಂದೇ ಆಯ್ಕೆ ಆಗಿ ಹೋದ್ರು ಯಾವುದೇ ಅವಕಾಶಗಳು ಇಲ್ಲ ಅನ್ನೋದು ಈಗ ಕನ್ಫರ್ಮ್ ಆಗಲಿಕ್ಕೆ ಆಗ್ತದೆ. ಹಾಗಾದ್ರೆ ಮುಂದೆ ಏನು ರಮೇಶ್ ಅವರು ಮಾಡ್ಬೋದು ಅಂದಾಗ ಮತ್ತು ಕಾಂಗ್ರೆಸ್ಸಿಗೆ ಬರ್ಬೋದು ಅನ್ನೋಂಥ ಮಾತುಗಳು ಹರಡ್ತಾ ಇದ್ದಾವೆ. ಮತ್ತು ಮರಳಿ ಕಾಂಗ್ರೆಸ್ಸಿಗೆ ಮರಳಿ ಗೂಡಿಗೆ ಬರ್ತಾರ